ನಮ್ಮ ಮನೆಯವರು ಏನು ಮಿಸ್ ಮಾಡಿದ್ರು ಸಂಡೇ ನಾನ್ ವೆಜ್ ಮಾತ್ರ ಮಿಸ್ ಮಾಡೋಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನ್ಮೋಲ್ ಮಿನಿ ವ್ಲಾಗ್. ಈ ವಾತಾವರಣನಂತೂ ಹೆಂಗೆ ಪ್ರೆಡಿಕ್ಟ್ ಮಾಡೋದು ಅನ್ನಂಗೆ ಆಗುತ್ತೆ. ನೆನ್ನೆ ಎಲ್ಲ ಬಿಸಿಲಿತ್ತು, ಇವತ್ತು ನೋಡಿದ್ರೆ ಬೆಳಗ್ಗೆನೆ ಮಳೆ ಶುರು ಆಗಿದೆ. ಇನ್ನು ಈ ವೆದರ್ಗೆ ಬಿಸಿ ಬಿಸಿಯಾಗಿ ಒಂದು ಲೋಟ ಕಾಫಿ ಮಾಡಿಕೊಂಡು ಕುಡಿದು ತಿಂಡಿ ಮಾಡೋಕ್ಕೆ ಅಂತ ಅಡುಗೆ ಮನೆಗೆ ಬಂದರೆ ಇನ್ನು ನಾನ್ ವೆಜ್ ತರಕ್ಕೆ ಮಳೆ ಬರ್ತಾ ಇತ್ತಲ್ಲ. ಸೊ ಹಾಗಾಗಿ ನಮ್ಮ ಮನೆಯವರು ಮೊನ್ನೆ ಮಾಡಿದ ಎಗ್ ಬಿರಿಯಾನಿ ಚೆನ್ನಾಗಿತ್ತು, ಅದೇ ಥರ ಮಾಡಿಕೊಡ್ತೀಯ ಅಂತ ಕೇಳಿದ್ರು. ಸೊ ಇಲ್ಲ ಅನ್ನೋಕ್ಕಾಗುತ್ತಾ, ಮೊಟ್ಟೆ ಹೆಂಗಿದ್ರು ಇತ್ತು ಅಂತ ಎಗ್ ಬಿರಿಯಾನಿ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡು ಬೇಗ ಎಲ್ಲ ಹಾಕ್ಕೊಂಡು ಬಿರಿಯಾನಿನ ರೆಡಿ ಮಾಡಿಕೊಂಡು ಇಬ್ಬರು ಒಟ್ಟಿಗೆ ತಿನ್ನೋಣ ಅಂತ ಕೂತ್ಕೊಂಡ್ವಿ. ಹಾಗೆ ಟಿ ವಿ ನೋಡ್ಬೇಕಾದ್ರೆ ಪರಮಾತ್ಮ ಮೂವಿ ಬರ್ತಾಯಿತ್ತು. ಯಾವಾಗೆಲ್ಲ ಇದ್ರ ಕ್ಲೈಮ್ಯಾಕ್ಸ್ ನೋಡ್ತೀವೋ ನಮಗೆ ಗೊತ್ತಿಲ್ಲದೇ ನಮ್ಮ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ನನಗಂತೂ ಈ ಅನುಭವ ತುಂಬ ಸಲ ಆಗಿದೆ, ನಿಮಗೂ ಆಗಿದ್ರೆ ಕಮೆಂಟ್ ಮಾಡಿ ಹೇಳಿ. ಇನ್ನು ನಮ್ಮ ಮನೆಯವರು ತಿನ್ಕೊಂಡು ಅವ್ರೇನೋ ಕೆಲಸ ಇತ್ತು ಅಂತ ಹೊರಟ್ರು. ಇನ್ನು ನಂದು ಸ್ವಲ್ಪ ವರ್ಕ್ ಇತ್ತು ಅಂತ ಅದನ್ನು ಮುಗಿಸ್ಕೊಂಡು ಸಂಜೆ ಹಂಗೆ ಇದ್ದಿದ್ದ ಕೆಲಸ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ, ಇನ್ನು ಸಂಡೇ ಅಂದರೆ ನಮ್ಮ ಮನೆ ಸಾಹೇಬ್ರನ್ನ ಕೇಳಬೇಕಾ, ನಾನ್ ವೆಜ್ ಅಂತೂ ಮಿಸ್ ಮಾಡಲ್ಲ, ಹೋಗಿ ತಂದೆ ಬಿಟ್ಟರು. ಇನ್ನು ನಾನು ಅದ್ರ ಪ್ರಿಪರೇಷನ್ ಎಲ್ಲ ಶುರು ಮಾಡ್ಕೊಂಡೆ. ಇನ್ನು ನಾವು ನಾನ್ ವೆಜ್ ಪ್ರಿಪೇರ್ ಮಾಡ್ಬೇಕಾದ್ರೆ ಫಸ್ಟೇ ಸಾಲ್ಟ್ನ ಆ್ಯಡ್ ಮಾಡೋಕೆ ಹೋಗ್ಬಾರ್ದು. ಒಂದು 5 ರಿಂದ 10 ನಿಮಿಷ ಅದನ್ನು ಸ್ವಲ್ಪ ಕುಕ್ ಮಾಡಿಕೊಂಡು ಆಮೇಲೆ ಸಾಲ್ಟ್ ಆ್ಯಡ್ ಮಾಡಿಕೊಂಡ್ರೆ ಅದು ಚೆನ್ನಾಗಿ ನೀರು ಬಿಟ್ಟು ಆ ನೀರೆಲ್ಲ ಹಿಂಗೋ ತನಕ ಅದರಲ್ಲೇ ಕುಕ್ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನು ನಾನಂತೂ ಅದೇ ಸ್ಟೆಪ್ನ ಫಾಲೋ ಮಾಡೋದು. ಬೇಗ ಫ್ರೈನ ಮುಗಿಸ್ಕೊಂಡು ಹಾಗೆ ಪಕ್ಕದಲ್ಲಿ ಮುದ್ದೆ ಹೆಸರಿಗೆ ಇಟ್ಕೊಂಡು ಮುದ್ದೆ ಎಲ್ಲ ಮುಗಿಸ್ಕೊಂಡು ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿಕೊಂಡು, ಇನ್ನು ನಾನು ಯೂನಿಫಾರ್ಮ್ ಐರನ್ ಮಾಡೋದಿತ್ತು ಅಂತ ಅದನ್ನು ಮಾಡಿಕೊಂಡು ಮುಗಿಸ್ಕೊಂಡು ಬಿಗ್ ಬಾಸ್ ನೋಡ್ಕೊಂಡು ಕೂತ್ಕೊಂಡ್ವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.